ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಪದವಿ ಪಡೆಯಲು ವಿದ್ಯಾರ್ಥಿಗಳು ವರ್ಷಾನುಗಟ್ಲೆ ಓದಿ ಕಷ್ಟಪಡ್ತಾರೆ. ಆದ್ರೆ ಕೆಲ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಏನನ್ನೂ ಓದದೆ ಆರಾಮಾಗಿ ಪಾಸ್ ಆಗ್ತಾರೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ಕಾಪಿ ಹೊಡೆಯೋಕೆ ಇವರಿಗೆ ಸಿಬ್ಬಂದಿಯೇ ಸಾಥ್ ಕೊಡ್ತಾರೆ. ಇಂತಹದ್ದೊಂದು ಪ್ರತಿಷ್ಠಿತ ಕಾಲೇಜಿನ ಕರ್ಮಕಾಂಡದ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಅವತ್ತು ಡಾನ್ ಬಾಸ್ಕೋ ಕಾಲೇಜು, ಇವತ್ತು ಬಿಐಟಿ. ಎಸ್, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಎಂಜಿನಿಯರಿಂಗ್ ಕೋರ್ಸ್ನ ಪರೀಕ್ಷೆಗಳಲ್ಲಿ ಅಕ್ರಮಗಳದ್ದೇ ಕಾರುಬಾರು. ಮೊನ್ನೆ ಡಾನ್ ಬಾಸ್ಕೋದಲ್ಲಿ ವಿದ್ಯಾರ್ಥಿಯೊಬ್ಬ ಕಾಪಿ ಹೊಡೆಯೋಕೆ ಟ್ರಾನ್ಸ್ಮಿಟರ್ ಅನ್ನೇ ಕಂಡು ಹಿಡಿದಿದ್ದ. ಆದ್ರೆ ಇವತ್ತು ಪ್ರತಿಷ್ಠಿತ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಾಮೂಹಿಕ ನಕಲು. ಇದೆಲ್ಲ ಕಣ್ಮುಂದೆ ನಡೀತಿದ್ರು ಕೊಠಡಿ ಪರಿವೀಕ್ಷಕರು ತಮಗೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಎರಡನೇ ಸೆಮಿಸ್ಟರ್ನ ಗಣಿತ ಪರೀಕ್ಷೆಯಲ್ಲಿ ನಕಲು ನಡೆಯುತ್ತಿರುವ ಬಗ್ಗೆ ಸುವರ್ಣ ನ್ಯೂಸ್ಗೆ ಮಾಹಿತಿ ಸಿಕ್ಬಿಡಿತ್ತು. ಹೀಗಾಗಿ ನಾವು ನೇರವಾಗಿ ಕಾಲೇಜಿಗೆ ತೆರಳಿದಾಗ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಜಿ ನಟರಾಜ್, ಕಾಲೇಜಿನ ಡೀನ್ ವಿದ್ಯಾಶಂಕರ್ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಚಿತ್ರೀಕರಣಕ್ಕೆ ಅಡ್ಡಿಪಡಿಸಿದ್ರು. ನೀವು ಬರ್ಕೂಡ್ದು ಸರ್. ಏನಾಗಿದೆ ಅಂತ ಆಕ್ಚುಲಿ ಏನಾಗಿದೆ ಅಂತ ಹೆಂಗೆ ಎಕ್ಸಾಮ್ ಮಾಡಂತ ಅವಶ್ಯಕತೆ ಇಲ್ಲ. ಸರಿ, ನಿಮಿಷ. ಬಳಿಕ ಖಚಿತ ಮಾಹಿತಿ ಪಡೆದಿದ್ದ ಪರಿವೀಕ್ಷಕ ದಳದ ಮುಖ್ಯಸ್ಥರೇ ಈ ಕಾಲೇಜಿಗೆ ದಾಳಿ ನಡೆಸಿದ್ರು. ನಮಗೆ ಇನ್ಫಾರ್ಮೇಶನ್ ಇದು ಸಿಕ್ಕಿದ ನಂತರ ನಾವು ಇಲ್ಲಿ ರೆಸ್ಟ್ ಮಾಡಿದ್ವಿ. 424ನೇ ರೂಮ್, ಆ ರೂಮ್ಗೆ ನಾವು ಈವ್ನಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಬ್ಲಾಕ್ ಇತ್ತು. ಆ ಬ್ಲಾಕಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಸ್ಟಾರ್ಟ್ ಆಗಿತ್ತಾಗಲೇ. ಆ ನಂತರ ನಾವೆಲ್ಲರನ್ನೂ ಥರೋ ಚೆಕ್ ಮಾಡ್ತಾ ಹೋದಾಗ ಒಂದು 5 ವಿದ್ಯಾರ್ಥಿಗಳಿಗೆ ಕಾಪಿ ಮಾಡೋಂಥ ಮಟೀರಿಯಲ್ಸ್, ಅದು ಹೇಗೆ A4 ಸೈಜಲ್ಲಿರ್ತಕ್ಕಂಥದ್ದನ್ನು 25%ಗೆ ಜಿರಾಕ್ಸ್ ಮಾಡಿಸಿ ಒಬ್ಬೊಬ್ಬರ ಕಡೆ 5-6 ಸಿಟ್ ಇದ್ದು, ಒಬ್ಬರ ಕಡೆ ರಿಟರ್ನ್ ಮೆಟೀರಿಯಲ್ ಇತ್ತು. ನಾವು ಥರೋ ಚೆಕ್ ಮಾಡಿದಾಗ ಅದು ಅವೈಲೇಬಲ್ ನಮಗಾಯ್ತು. ನಕಲು ಮಾಡುತ್ತಿದ್ದ 5 ವಿದ್ಯಾರ್ಥಿಗಳನ್ನ ಹಿಡಿದು ಮಾಲ್ ಪ್ರಾಕ್ಟೀಸ್ ಕೇಸ್ ಹಾಕಿದ್ದಾರೆ. ನಾರ್ಮಲ್ ಪ್ರೊಸೀಜರ್ ಪ್ರಕಾರ ಚೆಕ್ ಮಾಡಿದಾಗ ಎಲ್ಲ ಮೈಕ್ರೋ ಮಿನಿ ಜೆರಾಕ್ಸ್ ಇಟ್ಕೊಂಡಿದ್ರು. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇದ್ದಂಗಿತ್ತು. ಚೆಕ್ ನಾರ್ಮಲ್ ಪ್ರೊಸೀಜರ್ ಪ್ರಕಾರ ಚೆಕ್ ಮಾಡ್ತಾ ಹೋಗ್ತಾ ಹೋದಾಗ ಸಿಕ್ಕಾಕೊಂಡ್ರು. ಅದು ಆಸ್ ಪರ್ ಯೂನಿವರ್ಸಿಟಿ ರೂಲ್ಸ್ ದೇ ವಿಲ್ ಟೇಕ್ ಆಕ್ಷನ್. ಹೆಸರಲ್ಲೇ ಪ್ರಖ್ಯಾತಿ ಗಳಿಸಿದ ಈ ಕಾಲೇಜಲ್ಲಿ ಇಂತಹ ಕೆಲಸಕ್ಕೆ ಕಾಲೇಜಿನವರೇ ಸಾಥ್ ನೀಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಶೇಮ್. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್.